ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಬಗ್ಗೆ ಒಂದು ಅಪ್ಡೇಟ್ ಆಗಿರುವಂಥದ್ದು. ಬಟ್ ಆಫಿಷಿಯಲಿ ಇನ್ನೂ ಡಿಕ್ಲರೇಷನ್ ಆಗಿಲ್ಲ. ಸೊ ನನಗೆ ಈ ಒಂದು ನೋಟಿಫಿಕೇಷನ್ ಇಶ್ಯೂ ಆಗಿರೋದನ್ನು ವಾಟ್ಸಪ್ ಮುಖಾಂತರ ನನಗೆ ಲೇಟಾಗಿ ಸಿಕ್ತು. ಸೊ ಹೀಗಾಗಿ ಕನ್ಫರ್ಮೇಷನ್ ಕೂಡ ಮಾಡಲಿಕ್ಕೆ ನನಗೆ ಆಗಲಿಲ್ಲ, ಲೇಟ್ ಆಗಿದ್ದಕ್ಕೆ. ಬಟ್ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ, ಏನು ನೋಟಿಫಿಕೇಷನ್ ಬಂದಿದೆ ಮತ್ತು ಅದು ಆಫಿಷಿಯಲಿ ಅಪ್ಡೇಟ್ ನಾಳೆಗೆ ಆಗ್ಬೋದು. ಯಾಕಂದರೆ ಇವತ್ತು ಲೇಟಾಗಿ ಸಹಿ ಆಗಿದ್ದರೆ ನಾಳೆಗೆ ಅದನ್ನ ಏನು ಮಾಡ್ತಾರೆ, ಆಫಿಷಿಯಲಿ ಅಪ್ಡೇಟ್ ಕೂಡ ಮಾಡ್ತಾರೆ. ಸೊ ನಾಳೆ ನಿಮಗೆ ಮಧ್ಯಾಹ್ನ ತನಕ ಕಾಯಬೇಕಾಗತ್ತೆ, ಈ ಒಂದು ಆಫಿಷಿಯಲ್ ಜೆನ್ಯೂನ್ ಇದೆಯೋ ಅಥವಾ ಫೇಕ್ ಇದೆಯೋ ಅಂತ ಗೊತ್ತಾಗಬೇಕಂದ್ರೆ. ಬಟ್ ನನಗನ್ಸುತ್ತೆ ಇದು ಜೆನ್ಯೂನ್ ಆಗಿ ಇದೆ. ಯಾಕಂದರೆ ಇಲ್ಲಿ ಯಾವುದೇ ಥರ ಅಂತ ಏನಂದರೆ ಇದನ್ನು ಎಡಿಟಿಂಗ್ ಮಾಡಿ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಡೇಟ್ ಕೂಡ 4ನೇ ತಾರೀಕು ತನಕ ಕೊಟ್ಟಿದ್ದಾರೆ, ಅಂದರೆ ಇವತ್ತು 4 ತಾರೀಕು. ಸೊ ಈ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಅಂತಂದರೆ, ಅಪ್ಲೈಯಿಂಗ್ ಫಾರ್ 2025 ಆ್ಯನ್ಯುವಲ್ ಎಕ್ಸಾಮಿನೇಷನ್ ಅಂತಿದೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ 5ನೇ ತಾರೀಕಿನಿಂದ, ಅಂದರೆ ನಾಳೆಯಿಂದ ಆರಂಭವಾಗ್ತಾ ಇದೆ, 20ನೇ ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಕಾಲೇಜ್ ಮುಖಾಂತರ ಈ ಒಂದು ಅರ್ಜಿ ಸಲ್ಲಿಸಬೇಕಾಗಿದೆ. ಕಾಲೇಜಿನ ಪ್ರಾಂಶುಪಾಲರ ಒಂದು ಸಹಾಯದೊಂದಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಗಳನ್ನು ಹಾಕಬೇಕಂತಂದರೆ ಇಲ್ಲಿ ನೀವು ಫೀಸ್ ಇದೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೂ ಕೂಡ ಬೇರೆ ಬೇರೆ ಫೀಸ್ ಇದೆ. ಸೊ ಫಸ್ಟ್ ಇಯರಿಗೆ ಇಲ್ಲಿ ನೋಡ್ತಾ ಇದ್ದೀರಿ 1500 ರೂಪಾಯಿ ಇದೆ, ಮತ್ತು ಸೆಕೆಂಡ್ ಇಯರಿಗೆ 2100, ಮತ್ತು ಥರ್ಡ್ ಇಯರಿಗೆ 1700 ರೂಪಾಯಿ ಇದೆ. ಸೊ ಇದು ಏನಪ್ಪ ಅಂದರೆ ಮತ್ತು ರಿಪೀಟರ್ಸ್ಗೆ ಪರ್ ಸಬ್ಜೆಕ್ಟಿಗೆ 300 ರೂಪಾಯಿ ಇದೆ, ಮತ್ತು ಪ್ರಾಕ್ಟಿಕಲ್ ಸಪ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಬ್ಜೆಕ್ಟ್ ಅಂದರೆ ಪ್ರಾಕ್ಟಿಕಲ್ ಕೂಡ ಬೇರೆ ಸಪ್ರೇಟ್ ಫೀಸ್ ಇದೆ. ಆಮೇಲೆ ನೀವು ಇದನ್ನು ಆನ್ಲೈನ್ ಮುಖಾಂತರ, ಕಾಲೇಜ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇದು ನಾಳೆಯಿಂದ ಆರಂಭವಾಗ್ತಾ ಇದೆ. ಆಮೇಲೆ ಇದು ಕೆಳಭಾಗದಲ್ಲಿ ನೋಡಿ, ಡೇಟ್ಗಳು ಕೂಡ ಕರೆಕ್ಟ್ ಇದ್ದಾವೆ. ಸೊ ಇಲ್ಲಿ ಕೂಡ ಏನು ಬದಲಾವಣೆ ಮಾಡಿಲ್ಲ, 4/11/2025 ಅಂತ ಇದೆ. ಸೊ ಇದು ಮೇ ಬಿ ನಿಮಗೆ ನಾಳೆಗೆ ಆಫಿಷಿಯಲಿ ವೆಬ್ಸೈಟಲ್ಲಿ ಕಾಣಿಸ್ಕೋಬೋದು. ಬಟ್ ಇವಾಗ ಇದು ವಾಟ್ಸಪ್ ಮುಖಾಂತರ ಶೇರಿಂಗ್ ಆಗಿದೆ. ಯಾಕಂತಂದರೆ ಇದನ್ನು ಮೇ ಬಿ ವಾಟ್ಸಪ್ ಮುಖಾಂತರ ಕಾಲೇಜುಗಳಿಗೆ ಶೇರ್ ಮಾಡಿರ್ಬೋದು ವಾಟ್ಸಪ್ ಗ್ರೂಪಲ್ಲಿ. ಹೀಗಾಗಿ ವಿದ್ಯಾರ್ಥಿ ನನಗೆ ಶೇರ್ ಮಾಡಿರುವಂಥದ್ದು. ಕ್ಲಾರಿಫಿಕೇಷನ್ ನಾಳೆ ತನಕ ಕಾಯಬೇಕಾಗುತ್ತೆ. ಬಟ್ ನೋಡಿರಿ, ಇದು ನಿಮಗೆ ನೋಟಿಫಿಕೇಷನ್ ಈಗ ಏನು ಬಂದಿದೆ 5ರಿಂದ 20 ತಾರೀಕು ತನಕ, ಈ ತಿಂಗಳ ತನಕ ಅಂತಂದರೆ ನಿಮಗೆ ಮುಂದಿನ ತಿಂಗಳು ಕೊನೆಯ ವಾರದಲ್ಲಿ ಎಕ್ಸಾಮ್ ಆಗ್ಬೋದು. ಡಿಸೆಂಬರ್ 20ನೇ ತಾರೀಕಿಗೆ ನಿಮಗೆ, ಅಂದರೆ ಡಿಸೆಂಬರ್ ಕೊನೆಯ ವಾರ ತನಕ ಎಕ್ಸಾಮ್ ನಿಮಗೆ ಏನಾಗೋದು, ಡಿಕ್ಲರೇಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಪ್ಪ ಅಂದರೆ ಜನವರಿ 1st ವೀಕಲ್ಲಂತೂ 100% ಎಕ್ಸಾಮ್ ಆಗುವಂಥ ಸಾಧ್ಯತೆ ಇದೆ.